ಅವರು ಸ್ವಾಭಾವಿಕವಾಗಿ ಹೇಳಿದಾರ. ಅವರು ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಯತೀಂದ್ರದ ಹೇಳಿಕೆ ಆಗಲಿ, ಎಂ.ಬಿ. ಪಾಟೀಲ್ ಹೇಳಿಕೆ ಆಗಲಿ, ಮತ್ತಾರ್ದರ ಹೇಳಿಕೆ ಆಗಲಿ ಅದಕ್ಕೆ ಮಹತ್ವ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಪ್ರೀಂ. ಅವ್ರು ಏನ್ ನಿರ್ಧಾರ ಮಾಡ್ತಾರ ಅದು ಫೈನಲ್. ಮತ್ತೆ ಇದನ್ನ ನಾನು ಹೇಳ್ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಸ್ವತಃ ಹೇಳಿದಾರ. ಎಲ್ಲಿವರೆಗೆ ನನಗೆ ಹೈಕಮಾಂಡ್ ಹೇಳ್ತಾರೆ ಅಲ್ಲಿವರೆಗೆ ಮುಂದುವರಿತೀನಿ. ಡಿ.ಕೆ. ಶಿವಕುಮಾರ್ ಅದನ್ನೇ ಹೇಳಿದಾರ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ಮಾಧ್ಯಮದವ್ರು ನೀವೇ ಸುಮ್ಮನೆ ಶಿವರಾತ್ರಿ ಮತ್ತೆ ಶಿವರಾತ್ರಿ ಹಿಂದೆ ಸಂಕ್ರಾಂತಿ ಗಿಂಕ್ರಾಂತಿ ಸಾಕು. ಅವ್ರವ್ರ ಇದಕ್ಕೆ ಒಲವು ಇರ್ತದೆ, ಅದಕ್ಕೆ ಇರ್ತದೆ, ಅವ್ರ ಆಶಯ ಇರ್ತದೆ, ಹೇಳೋದು ತಪ್ಪಲ್ಲ. ಅದ್ರಾಗ ಏನಾದ್ರು ಅದಕ್ಕಿಂತ ತಪ್ಪೇನದ? ನಮ್ಮ PM ಅಶೋಕ್ ಅವರು ಊಟಕ್ಕೆ ಕರೆದಿದ್ರು, ಎಲ್ಲರಿಗೂ ಊಟಕ್ಕೆ ಹೋಗಿದ್ದೀವಿ, ಊಟ ಮಾಡಿದೀವಿ. ನಮ್ಮ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಿದೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೀವಿ. ನಾವು ಸುಮಾರು 34 ಮಂದಿ MLA ಇದೀವಿ. ಹೈಯೆಸ್ಟ್ ಬ್ಲಾಕ್ ಈಗ 134 ನಾವೇ ಇದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗ್ಬೇಕು ಅಂತ ಅನ್ನೋದು ಎಲ್ಲರದು ಬೇಡಿಕೆ ಆಗಿದೆ, ನಮ್ದು ಬೇಡಿಕೆ ಆಗಿದೆ. ಇದರ ಅರ್ಥ ನಾವು ಬೇರೆಯವ್ರು ಕಸ್ಕೊಂಡು ತಿನ್ನೋದಂತದಲ್ಲ. ನಮಗ್ ಸಿಗ್ಬೇಕಾಗಿದ್ದು ಡ್ಯೂ ಶೇರ್ ನಮಗ್ ಸಿಗ್ಬೇಕು, ನಮಗ್ ಸಿಗ್ಬೇಕಾಗಿದೆ ಗೌರವ ನಮ್ಗೆ ಸಿಗ್ಬೇಕು ಅಂತ. ತಪ್ಪೇನಿದೆ? ಮತ್ ಕೊಡ್ತೀವಿ. ಅವರು ಸ್ವಾಭಾವಿಕವಾಗಿ ಹೇಳಿದಾರ. ಅವರು ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಯತೀಂದ್ರದ ಹೇಳಿಕೆ ಆಗಲಿ, ಎಂ.ಬಿ. ಪಾಟೀಲ್ ಹೇಳಿಕೆ ಆಗಲಿ, ಮತ್ತಾರ್ದರ ಹೇಳಿಕೆ ಆಗಲಿ ಅದಕ್ಕೆ ಮಹತ್ವ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಪ್ರೀಂ. ಅವ್ರು ಏನ್ ನಿರ್ಧಾರ ಮಾಡ್ತಾರ ಅದು ಫೈನಲ್. ಮತ್ತೆ ಇದನ್ನ ನಾನು ಹೇಳ್ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಸ್ವತಃ ಹೇಳಿದಾರ. ಎಲ್ಲಿವರೆಗೆ ನನಗೆ ಹೈಕಮಾಂಡ್ ಹೇಳ್ತಾರೆ ಅಲ್ಲಿವರೆಗೆ ಮುಂದುವರಿತೀನಿ. ಡಿ.ಕೆ. ಶಿವಕುಮಾರ್ ಅದನ್ನೇ ಹೇಳಿದಾರ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ಮಾಧ್ಯಮದವ್ರು ನೀವೇ ಸುಮ್ಮನೆ ಶಿವರಾತ್ರಿ ಮತ್ತೆ ಶಿವರಾತ್ರಿ ಹಿಂದೆ ಸಂಕ್ರಾಂತಿ ಗಿಂಕ್ರಾಂತಿ ಸಾಕು. ಅವ್ರವ್ರ ಇದಕ್ಕೆ ಒಲವು ಇರ್ತದೆ, ಅದಕ್ಕೆ ಇರ್ತದೆ, ಅವ್ರ ಆಶಯ ಇರ್ತದೆ, ಹೇಳೋದು ತಪ್ಪಲ್ಲ. ಅದ್ರಾಗ ಏನಾದ್ರು ಅದಕ್ಕಿಂತ ತಪ್ಪೇನದ? ನಮ್ಮ PM ಅಶೋಕ್ ಅವರು ಊಟಕ್ಕೆ ಕರೆದಿದ್ರು, ಎಲ್ಲರಿಗೂ ಊಟಕ್ಕೆ ಹೋಗಿದ್ದೀವಿ, ಊಟ ಮಾಡಿದೀವಿ. ನಮ್ಮ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಿದೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೀವಿ. ನಾವು ಸುಮಾರು 34 ಮಂದಿ MLA ಇದೀವಿ. ಹೈಯೆಸ್ಟ್ ಬ್ಲಾಕ್ ಈಗ 134 ನಾವೇ ಇದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗ್ಬೇಕು ಅಂತ ಅನ್ನೋದು ಎಲ್ಲರದು ಬೇಡಿಕೆ ಆಗಿದೆ, ನಮ್ದು ಬೇಡಿಕೆ ಆಗಿದೆ. ಇದರ ಅರ್ಥ ನಾವು ಬೇರೆಯವ್ರು ಕಸ್ಕೊಂಡು ತಿನ್ನೋದಂತದಲ್ಲ. ನಮಗ್ ಸಿಗ್ಬೇಕಾಗಿದ್ದು ಡ್ಯೂ ಶೇರ್ ನಮಗ್ ಸಿಗ್ಬೇಕು, ನಮಗ್ ಸಿಗ್ಬೇಕಾಗಿದೆ ಗೌರವ ನಮ್ಗೆ ಸಿಗ್ಬೇಕು ಅಂತ. ತಪ್ಪೇನಿದೆ? ಮತ್ ಕೊಡ್ತೀವಿ. ಅವರು ಸ್ವಾಭಾವಿಕವಾಗಿ ಹೇಳಿದಾರ. ಅವರು ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಯತೀಂದ್ರದ ಹೇಳಿಕೆ ಆಗಲಿ, ಎಂ.ಬಿ. ಪಾಟೀಲ್ ಹೇಳಿಕೆ ಆಗಲಿ, ಮತ್ತಾರ್ದರ ಹೇಳಿಕೆ ಆಗಲಿ ಅದಕ್ಕೆ ಮಹತ್ವ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಪ್ರೀಂ. ಅವ್ರು ಏನ್ ನಿರ್ಧಾರ ಮಾಡ್ತಾರ ಅದು ಫೈನಲ್. ಮತ್ತೆ ಇದನ್ನ ನಾನು ಹೇಳ್ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಸ್ವತಃ ಹೇಳಿದಾರ. ಎಲ್ಲಿವರೆಗೆ ನನಗೆ ಹೈಕಮಾಂಡ್ ಹೇಳ್ತಾರೆ ಅಲ್ಲಿವರೆಗೆ ಮುಂದುವರಿತೀನಿ. ಡಿ.ಕೆ. ಶಿವಕುಮಾರ್ ಅದನ್ನೇ ಹೇಳಿದಾರ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ಮಾಧ್ಯಮದವ್ರು ನೀವೇ ಸುಮ್ಮನೆ ಶಿವರಾತ್ರಿ ಮತ್ತೆ ಶಿವರಾತ್ರಿ ಹಿಂದೆ ಸಂಕ್ರಾಂತಿ ಗಿಂಕ್ರಾಂತಿ ಸಾಕು. ಅವ್ರವ್ರ ಇದಕ್ಕೆ ಒಲವು ಇರ್ತದೆ, ಅದಕ್ಕೆ ಇರ್ತದೆ, ಅವ್ರ ಆಶಯ ಇರ್ತದೆ, ಹೇಳೋದು ತಪ್ಪಲ್ಲ. ಅದ್ರಾಗ ಏನಾದ್ರು ಅದಕ್ಕಿಂತ ತಪ್ಪೇನದ? ನಮ್ಮ PM ಅಶೋಕ್ ಅವರು ಊಟಕ್ಕೆ ಕರೆದಿದ್ರು, ಎಲ್ಲರಿಗೂ ಊಟಕ್ಕೆ ಹೋಗಿದ್ದೀವಿ, ಊಟ ಮಾಡಿದೀವಿ. ನಮ್ಮ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಿದೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೀವಿ. ನಾವು ಸುಮಾರು 34 ಮಂದಿ MLA ಇದೀವಿ. ಹೈಯೆಸ್ಟ್ ಬ್ಲಾಕ್ ಈಗ 134 ನಾವೇ ಇದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗ್ಬೇಕು ಅಂತ ಅನ್ನೋದು ಎಲ್ಲರದು ಬೇಡಿಕೆ ಆಗಿದೆ, ನಮ್ದು ಬೇಡಿಕೆ ಆಗಿದೆ. ಇದರ ಅರ್ಥ ನಾವು ಬೇರೆಯವ್ರು ಕಸ್ಕೊಂಡು ತಿನ್ನೋದಂತದಲ್ಲ. ನಮಗ್ ಸಿಗ್ಬೇಕಾಗಿದ್ದು ಡ್ಯೂ ಶೇರ್ ನಮಗ್ ಸಿಗ್ಬೇಕು, ನಮಗ್ ಸಿಗ್ಬೇಕಾಗಿದೆ ಗೌರವ ನಮ್ಗೆ ಸಿಗ್ಬೇಕು ಅಂತ. ತಪ್ಪೇನಿದೆ? ಮತ್ ಕೊಡ್ತೀವಿ. ಅವರು ಸ್ವಾಭಾವಿಕವಾಗಿ ಹೇಳಿದಾರ. ಅವರು ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಯತೀಂದ್ರದ ಹೇಳಿಕೆ ಆಗಲಿ, ಎಂ.ಬಿ. ಪಾಟೀಲ್ ಹೇಳಿಕೆ ಆಗಲಿ, ಮತ್ತಾರ್ದರ ಹೇಳಿಕೆ ಆಗಲಿ ಅದಕ್ಕೆ ಮಹತ್ವ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಪ್ರೀಂ. ಅವ್ರು ಏನ್ ನಿರ್ಧಾರ ಮಾಡ್ತಾರ ಅದು ಫೈನಲ್. ಮತ್ತೆ ಇದನ್ನ ನಾನು ಹೇಳ್ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಸ್ವತಃ ಹೇಳಿದಾರ.
ಎಲ್ಲಿವರೆಗೆ ನನಗೆ ಹೈಕಮಾಂಡ್ ಹೇಳ್ತದೆ ಅಲ್ಲಿವರೆಗೆ ಮುಂದುವರಿತೀನಿ. ಡಿ ಕೆ ಶಿವಕುಮಾರ್ ಅದನ್ನೇ ಹೇಳಿದಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ಮಾಧ್ಯಮದವ್ರು ನೀವೇ ಸುಮ್ಮನೆ ಶಿವರಾತ್ರಿ ಮತ್ತೆ ಶಿವರಾತ್ರಿ ಈಗ ಹಿಂದೆ ಸಂಕ್ರಾಂತಿ ಗಿಂಕ್ರಾಂತಿ ಸಾಕು ಅವ್ರವ್ರ ಅವ್ರವ್ರ ಇದಕ್ಕೆ ಒಲವು ಇರ್ತದೆ, ಅದಕ್ಕೆ ಇರ್ತದೆ, ಅವ್ರ ಆಶಯ ಇರ್ತದೆ, ಹೇಳೋದು ತಪ್ಪಲ್ಲ ಅದ್ರಾಗ ಏನಾದ್ರು. ಆ ಅದಕ್ಕಿಂತ ತಪ್ಪೇನದ? ನಮ್ಮ ಪಿ ಎಂ ಅಶೋಕ್ ಅವರು ಊಟಕ್ಕೆ ಕರೆದಿದ್ರು, ಎಲ್ಲರಿಗೂ ಊಟಕ್ಕೆ ಹೋಗಿದ್ದೀವಿ, ಊಟ ಮಾಡಿದೀವಿ. ನಮ್ಮ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಿದೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೀವಿ. ನಾವು ಸುಮಾರು 34 ಮಂದಿ ಎಮ್ ಎಲ್ ಎ ಇದೀವಿ, ಹೈಯೆಸ್ಟ್ ಬ್ಲಾಕ್ ಈಗ 134 ನಾವೇ ಇದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗ್ಬೇಕು ಅಂತ ಅನ್ನೋದು ಎಲ್ಲರದು ಬೇಡಿಕೆ ಆಗಿದೆ, ನಮ್ದು ಬೇಡಿಕೆ ಆಗಿದೆ. ಇದರ ಅರ್ಥ ನಾವು ಬೇರೆಯವ್ರು ಕಸ್ಕೊಂಡು ತಿನ್ನೋದಂತದಲ್ಲ. ನಮಗ್ ಸಿಗ್ಬೇಕಾಗಿದ್ದು ಡ್ಯೂ ಶೇರ್ ನಮಗ್ ಸಿಗ್ಬೇಕು, ನಮಗ್ ಸಿಗ್ಬೇಕಾಗಿದೆ ಗೌರವ ನಮ್ಗೆ ಸಿಗ್ಬೇಕು ಅಂತ. ತಪ್ಪೇನಿದೆ ಮತ್ ಕೊಡ್ತೀವಿ. ಅವರು ಸ್ವಾಭಾವಿಕವಾಗಿ ಹೇಳಿದಾರ, ಅವರು ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂತದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಯತೀಂದ್ರದ ಹೇಳಿಕೆ ಆಗ್ಲಿ, ಎಂ ಬಿ ಪಾಟೀಲ್ ಹೇಳಿಕೆ ಆಗ್ಲಿ, ಮತ್ತಾರ್ದರ ಹೇಳಿಕೆ ಆಗ್ಲಿ ಅದಕ್ಕೆ ಮಹತ್ವ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಪ್ರೀಂ. ಅವ್ರು ಏನ್ ನಿರ್ಧಾರ ಮಾಡ್ತಾರ ಅದು ಫೈನಲ್. ಮತ್ತೆ ಇದನ್ನ ನಾನು ಹೇಳ್ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಸ್ವತಃ ಹೇಳಿದಾರ. ಎಲ್ಲಿವರೆಗೆ ನನಗೆ ಹೈಕಮಾಂಡ್ ಹೇಳ್ತದೆ ಅಲ್ಲಿವರೆಗೆ ಮುಂದುವರಿತೀನಿ. ಡಿ ಕೆ ಶಿವಕುಮಾರ್ ಅದನ್ನೇ ಹೇಳಿದಾರ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ಮಾಧ್ಯಮದವ್ರು ನೀವೇ ಸುಮ್ಮನೆ ಶಿವರಾತ್ರಿ ಮತ್ತೆ ಶಿವರಾತ್ರಿ ಈಗ ಹಿಂದೆ ಸಂಕ್ರಾಂತಿ ಗಿಂಕ್ರಾಂತಿ ಸಾಕು ಅವ್ರವ್ರ ಇದಕ್ಕೆ ಒಲವು ಇರ್ತದೆ, ಅದಕ್ಕೆ ಇರ್ತದೆ, ಅವ್ರ ಆಶಯ ಇರ್ತದೆ, ಹೇಳೋದು ತಪ್ಪಲ್ಲ ಅದ್ರಾಗ ಏನಾದ್ರು. ಅದಕ್ಕಿಂತ ತಪ್ಪೇನದ? ನಮ್ಮ ಪಿ ಎಂ ಅಶೋಕ್ ಅವರು ಊಟಕ್ಕೆ ಕರೆದಿದ್ರು, ಎಲ್ಲರಿಗೂ ಊಟಕ್ಕೆ ಹೋಗಿದ್ದೀವಿ, ಊಟ ಮಾಡಿದೀವಿ. ನಮ್ಮ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಿದೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೀವಿ. ನಾವು ಸುಮಾರು 34 ಮಂದಿ ಎಮ್ ಎಲ್ ಎ ಇದೀವಿ, ಹೈಯೆಸ್ಟ್ ಬ್ಲಾಕ್ ಈಗ 134 ನಾವೇ ಇದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗ್ಬೇಕು ಅಂತ ಅನ್ನೋದು ಎಲ್ಲರದು ಬೇಡಿಕೆ ಆಗಿದೆ, ನಮ್ದು ಬೇಡಿಕೆ ಆಗಿದೆ. ಇದರ ಅರ್ಥ ನಾವು ಬೇರೆಯವ್ರು ಕಸ್ಕೊಂಡು ತಿನ್ನೋದಂತದಲ್ಲ. ನಮಗ್ ಸಿಗ್ಬೇಕಾಗಿದ್ದು ಡ್ಯೂ ಶೇರ್ ನಮಗ್ ಸಿಗ್ಬೇಕು, ನಮಗ್ ಸಿಗ್ಬೇಕಾಗಿದೆ ಗೌರವ ನಮ್ಗೆ ಸಿಗ್ಬೇಕು ಅಂತ. ತಪ್ಪೇನಿದೆ ಮತ್ ಕೊಡ್ತೀವಿ. ಅವರು ಸ್ವಾಭಾವಿಕವಾಗಿ ಹೇಳಿದಾರ, ಅವರು ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂತದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಯತೀಂದ್ರದ ಹೇಳಿಕೆ ಆಗ್ಲಿ, ಎಂ ಬಿ ಪಾಟೀಲ್ ಹೇಳಿಕೆ ಆಗ್ಲಿ, ಮತ್ತಾರ್ದರ ಹೇಳಿಕೆ ಆಗ್ಲಿ ಅದಕ್ಕೆ ಮಹತ್ವ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಪ್ರೀಂ. ಅವ್ರು ಏನ್ ನಿರ್ಧಾರ ಮಾಡ್ತಾರ ಅದು ಫೈನಲ್. ಮತ್ತೆ ಇದನ್ನ ನಾನು ಹೇಳ್ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಸ್ವತಃ ಹೇಳಿದಾರ. ಎಲ್ಲಿವರೆಗೆ ನನಗೆ ಹೈಕಮಾಂಡ್ ಹೇಳ್ತದೆ ಅಲ್ಲಿವರೆಗೆ ಮುಂದುವರಿತೀನಿ. ಡಿ ಕೆ ಶಿವಕುಮಾರ್ ಅದನ್ನೇ ಹೇಳಿದಾರ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ಮಾಧ್ಯಮದವ್ರು ನೀವೇ ಸುಮ್ಮನೆ ಶಿವರಾತ್ರಿ ಮತ್ತೆ ಶಿವರಾತ್ರಿ ಈಗ ಹಿಂದೆ ಸಂಕ್ರಾಂತಿ ಗಿಂಕ್ರಾಂತಿ ಸಾಕು ಅವ್ರವ್ರ ಇದಕ್ಕೆ ಒಲವು ಇರ್ತದೆ, ಅದಕ್ಕೆ ಇರ್ತದೆ, ಅವ್ರ ಆಶಯ ಇರ್ತದೆ, ಹೇಳೋದು ತಪ್ಪಲ್ಲ ಅದ್ರಾಗ ಏನಾದ್ರು. ಅದಕ್ಕಿಂತ ತಪ್ಪೇನದ? ನಮ್ಮ ಪಿ ಎಂ ಅಶೋಕ್ ಅವರು ಊಟಕ್ಕೆ ಕರೆದಿದ್ರು, ಎಲ್ಲರಿಗೂ ಊಟಕ್ಕೆ ಹೋಗಿದ್ದೀವಿ, ಊಟ ಮಾಡಿದೀವಿ. ನಮ್ಮ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಿದೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೀವಿ. ನಾವು ಸುಮಾರು 34 ಮಂದಿ ಎಮ್ ಎಲ್ ಎ ಇದೀವಿ, ಹೈಯೆಸ್ಟ್ ಬ್ಲಾಕ್ ಈಗ 134 ನಾವೇ ಇದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗ್ಬೇಕು ಅಂತ ಅನ್ನೋದು ಎಲ್ಲರದು ಬೇಡಿಕೆ ಆಗಿದೆ, ನಮ್ದು ಬೇಡಿಕೆ ಆಗಿದೆ. ಇದರ ಅರ್ಥ ನಾವು ಬೇರೆಯವ್ರು ಕಸ್ಕೊಂಡು ತಿನ್ನೋದಂತದಲ್ಲ. ನಮಗ್ ಸಿಗ್ಬೇಕಾಗಿದ್ದು ಡ್ಯೂ ಶೇರ್ ನಮಗ್ ಸಿಗ್ಬೇಕು, ನಮಗ್ ಸಿಗ್ಬೇಕಾಗಿದೆ ಗೌರವ ನಮ್ಗೆ ಸಿಗ್ಬೇಕು ಅಂತ. ತಪ್ಪೇನಿದೆ ಮತ್ ಕೊಡ್ತೀವಿ.